ಪಾಕಿಸ್ತಾನ ನಾಲಿಗೆ ಎಂದಿದ್ದ ಸಿಟಿ ರವಿ ಸಸ್ಪೆಂಡ್. ರಾತ್ರಿ 8ರೊಳಗೆ ಸದನಕ್ಕೆ ಬರುವಂತೆ ಹೇಳಿದ್ರು ಸಭಾಪತಿ. ಸಿಟಿ ರವಿ ಅವರನ್ನ ಕರೆಸ್ತೀವಿ ಎಂದಿದ್ರು ವಿಪಕ್ಷ ನಾಯಕ. ಸದನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿ ಅಮಾನತು. ಸಿಟಿ ರವಿಯನ್ನ ಅಮಾನತು ಮಾಡಲಾಗಿದೆ. ಸಿಟಿ ರವಿ ಬಂದ್ರೆ ಒಳಗೆ ಬಿಡಬೇಡಿ ಎಂದಿದ್ದ ಹೊರಟ್ಟಿ. ಮಾರ್ಷಲ್ ಚೀಫ್ಗೆ ಸೂಚನೆಯನ್ನ ಕೊಟ್ಟಿದ್ರು ಸಭಾಪತಿ. ಸಭಾತ್ಯಾಗ ಮಾಡುತ್ತಲೇ ವಿಚಾರವನ್ನು ಪ್ರಸ್ತಾಪಿಸಿ ಹೊರಟಿದ್ರು ಬಿಜೆಪಿಗರು. ರವಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ಸಿಗರು ಆಗ್ರಹಿಸಿದರು. ನಿಮ್ಮ ಮಾತಿಗೆ ಕಾಯುತ್ತಿರುತ್ತೇನೆ ಎಂದಿದ್ರು ಸಭಾಪತಿ. ಇದು ಪಲಾಯನವಾದ ಎಂದ ಕಾಂಗ್ರೆಸ್ ಸದಸ್ಯರು. ಬೆಳಗ್ಗೆ ನೀವು ಸಭಾನಾಯಕರು, ನೀವು ಮತ್ತು ಕಾನೂನು ಮಂತ್ರಿಗಳು 3-4 ಸಭೆ ಮಾಡಿದ್ದೀವಿ. ಮಾಡಿ ಅವರಿಗೆಲ್ಲ ನಾವು ಹೇಳಿದ್ದೀವಿ. ಎಲ್ಲ ಹೇಳಿದ ನಂತರ ಮಧ್ಯಾಹ್ನದಾಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನಮ್ಮ ಪ್ರತಿನಿಧಿ ಹೆಬ್ಬಾಕರ್ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕರ್ ತಿಮ್ಮೇಗೌಡ, ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು ಇವತ್ತು ಅಂತ? ಪಾಕಿಸ್ತಾನ ನಾಲಿಗೆ ಎಂದಿದ್ದ ಸಿಟಿ ರವಿ ಸಸ್ಪೆಂಡ್ ಆಗಿದ್ದಾರೆ. ರಾತ್ರಿ 8ರೊಳಗೆ ಸದನಕ್ಕೆ ಬರುವಂತೆ ಹೇಳಿದ್ರು ಸಭಾಪತಿ. ಸಿಟಿ ರವಿ ಅವರನ್ನ ಕರೆಸ್ತೀವಿ ಎಂದಿದ್ರು ವಿಪಕ್ಷ ನಾಯಕ. ಆದರೆ ಸದನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನು ಮಾಡಿ ಅಮಾನತು ಮಾಡಲಾಗಿದೆ. ಸಿಟಿ ರವಿ ಬಂದರೆ ಒಳಗಡೆ ಬಿಡಬೇಡಿ ಎಂದಿದ್ರು ಹೊರಟ್ಟಿ. ಮಾರ್ಷಲ್ ಚೀಫ್ಗೆ ಸೂಚನೆಯನ್ನು ಕೊಟ್ಟಿದ್ರು ಸಭಾಪತಿ. ಸಭಾತ್ಯಾಗ ಮಾಡುತ್ತಲೇ ವಿಚಾರವನ್ನು ಪ್ರಸ್ತಾಪಿಸಿ ಹೊರಟಿದ್ರು ಬಿಜೆಪಿಗರು. ಇನ್ನು ರವಿ ವಿರುದ್ಧ ಕ್ರಮಕ್ಕೆ ಕಾಂಗ್ರೆಸ್ಸಿಗರು ಆಗ್ರಹಿಸಿದ್ದಾರೆ. ನಿಮ್ಮ ಮಾತಿಗೆ ಕಾಯ್ತಾ ಇರ್ತೇನೆ ಎಂದಿದ್ರು ಸಭಾಪತಿ. ಇದು ಪಲಾಯನವಾದ ಎಂದು ಕಾಂಗ್ರೆಸ್ ಸದಸ್ಯರು ಹೇಳಿದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹೆಬ್ಬಾಕರ್ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು ಇವತ್ತು ಅಂತ? ಬಹಳ ಮುಖ್ಯವಾಗಿ ಮನ್ರೇಗಾ ಮರುಸ್ಥಾಪನೆ ಮಾಡಬೇಕು, ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷ ಚರ್ಚೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿತ್ತು. ಇವತ್ತು ಅಂತಿಮ ದಿನವಾದಂತ ಇಂದು ಉಭಯ ಸದನಗಳಲ್ಲಿ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಮತ್ತೊಂದು ಕಡೆಗೆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪಾಸ್ ಮಾಡಲಾಗಿತ್ತು. ಆದ್ರೆ ವಿರೋಧ ಪಕ್ಷಗಳ ಸಭಾತ್ಯಾಗದ ನಡುವೆಯೂ ಕೂಡ ಈ ಒಂದು ನಿರ್ಣಯವನ್ನ ಉಭಯ ಸದನಗಳಲ್ಲಿ ಅಂಗೀಕಾರವನ್ನ ಮಾಡಲಾಗಿರುತ್ತೆ. ಅದರಂತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉಭಯ ಸದನಗಳಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಂಡಿರ್ತಕ್ಕಂಥದ್ದು. ನಿರ್ಣಯವನ್ನ ಕೈಗೊಂಡು ಇದೀಗ ಒಂದು ನಿರ್ಣಯದ ಪ್ರತಿಯನ್ನ ರಾಷ್ಟ್ರಪತಿಗಳಿಗೆ ರವಾನೆ ಮಾಡೋದಕ್ಕೆ ಸಲ್ಲಿಸೋದಕ್ಕೂ ಕೂಡ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಯಾಗಿ ಈ ಒಂದು ಕಲಾಪವನ್ನ ಅನಿರ್ದಿಷ್ಟಾವಧಿಗೂ ಕೂಡ ಮುಂದೂಡಲಾಗಿರುವಂತದ್ದು. ಉಭಯ ಸದನಗಳಲ್ಲಿ ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಕಲಾಪ ಅಂತ್ಯಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಬಹಳ ಮುಖ್ಯವಾಗಿ ಒಂದ್ ಕಡೆ ವಿಧಾನಸಭೆಯಲ್ಲಿ ಅಸಕೆರೆ ಶಾಸಕ ಶಿವಲಿಂಗೇಗೌಡರ ಒಂದು ಕ್ಷಮಾಪಣೆಗೆ ಪಟ್ಟು ಹಿಡಿದಂತ ಬಿಜೆಪಿ ಸಭಾತ್ಯಾಗವನ್ನ ಮಾಡಿದ್ರೆ, ಇತ್ತ ವಿಧಾನ ಪರಿಷತ್ನಲ್ಲಿ ನಜೀರ್ ಅಹಮದ್ ಮತ್ತೊಂದು ಕಡೆಯಾಗಿ ವಿಬಿಜಿ ರಾಮ್ಜಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನ ಮಾಡ್ಕೊಂಡಂತ ಬಿಜೆಪಿ ಸದಸ್ಯರು ಆಡಳಿತ ಪಕ್ಷದ ಕಾಂಗ್ರೆಸ್ ವಿರುದ್ಧ ತೀವ್ರ ಹರಿಹಾಯ್ದು ಸಭಾತ್ಯಾಗ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ಅವ್ರನ್ನ ಸದನಕ್ಕೆ ಹಾಜರುಪಡಿಸಿ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡಿದ್ರು. ಯಾವಾಗ ಸಭಾಪತಿಯವರು 4-5 ಬಾರಿ ಸೂಚನೆ ಕೊಟ್ಟರು ಕೂಡ ಸದನಕ್ಕೆ ಹಾಜರಾಗದೆ ಕ್ಷಮಾಪಣೆ ಮತ್ತೊಂದು ಕಡೆಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿಯವ್ರನ್ನ ಒಂದು ದಿನದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ವಿಧಾನ ಪರಿಷತ್ ಕಲಾಪದಿಂದ ಅಮಾನತು ಕೂಡ ಮಾಡಲಾಗಿರುವಂತದ್ದು. ಈ ಮೂಲಕವಾಗಿ ಸಿಟಿ ರವಿಯವ್ರಿಗೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನ ಸಭಾಪತಿಯವರು ರವಾನೆ ಮಾಡಿರುವಂತದ್ದು. ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಭಾತ್ಯಾಗದ ನಡುವೆ ಸುದೀರ್ಘ ಚರ್ಚೆಯನ್ನ ನಡೆಸಿ ಸುಮಾರು 10 ಗಂಟೆಯವರೆಗೂ ಕೂಡ ಕಲಾಪವನ್ನ ನಡೆಸಿದಂತ ಸಭಾಪತಿ ಮನೆಯೊಳಗೆ